ಪ್ರಳಯ ರುದ್ರನು ನೋಡಲಿ, ಒಬ್ಬನೇ ಇಡೀ ರಾಕ್ಷಸ ಸೈನ್ಯವನ್ನು ಹೇಗೆ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾನೆ. ಒಂದೇ ದಿನದಲ್ಲಿ ಇವನು ಯುದ್ಧವನ್ನು ಮುಗಿಸಿಬಿಡುವಂತಿದೆ. ಈಗ ರಾಮನ ಶರವಶದಿಂದ ನಮ್ಮನ್ನು ರಕ್ಷಿಸುವವರು ಯಾರು? ನೋಡಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ 106 ರಾಮರು ಬಾಣ ಬಿಡುತ್ತಿದ್ದಾರೆ. ಒಬ್ಬನ ಬಾಣಗಳನ್ನೇ ತಡೆಯಲಾಗುತ್ತಿಲ್ಲ. ಇನ್ನು ಇಷ್ಟು ಜನ ರಾಮನ ಬಾಣಗಳನ್ನು ಬಿಟ್ಟರೆ ನಾವು ಉಳಿಯುವುದಕ್ಕೆ ಆಗುವುದಿಲ್ಲ. ಒಂದು ಕ್ಷಣ ನಾವಿಲ್ಲಿದ್ದರೆ ನಮ್ಮ ಪ್ರಾಣ ಉಳಿಯುವುದಿಲ್ಲ. ಬನ್ನಿ ಬನ್ನಿ, ಓಡಿ ಹೋಗೋಣ. ಅದ್ಭುತ ಅದ್ಭುತ! ರಾಮನ ಕೈಚಳಕಕ್ಕೆ ಸಾಟಿ ಇಲ್ಲ. ಶ್ರೀರಾಮನು ಗಂಧರ್ವಾಸ್ತ್ರವನ್ನು ಪ್ರಯೋಗಿಸಿ ರಾಕ್ಷಸರನ್ನು ಸಂಮೋಹಗೊಳಿಸಿದ್ದಾನೆ. ಮೋಹಿತರಾದ ರಾಕ್ಷಸರು ಯಾರ ಮೇಲೆ ಯುದ್ಧ ಮಾಡಬೇಕೆಂದು ತಿಳಿಯದೆ ಪಲಾಯನಗೈಯುತ್ತಿದ್ದಾರೆ. ಹಿಂದೆ ರಾಮ ಖರದೂಷಣರ ಸಹಿತ 14,000 ರಾಕ್ಷಸರನ್ನು ಅಲ್ಪಾವಧಿಯಲ್ಲಿ ಸಂಹಾರ ಮಾಡಿದ ಮಹಾಘಟನೆ ನೆನಪಾಗುತ್ತಿದೆ. ರಾಮಚಂದ್ರ ರಾಮಚಂದ್ರ, ನಿನ್ನ ಈ ಅನುಪಮ ಪರಾಕ್ರಮಕ್ಕೆ ದೇವತೆಗಳು ಪುಷ್ಪವೃಷ್ಟಿಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇದನ್ನು ಕಂಡು
ನನ್ನ ಹೃದಯ ತುಂಬಿ ಹೋಯಿತು. ರಾಮಚಂದ್ರ, ನಾನು ನಿನಗೆ ಎಂದೇ ಹೇಳಿದ ಹಾಗೆ ಇಡೀ ರಾಕ್ಷಸ ಕುಲವನ್ನು ಧ್ವಂಸ ಮಾಡಲು ನೀನು ಸಮರ್ಥ. ನಾವೆಲ್ಲ ಕೇವಲ ನೆಪ ಮಾತ್ರ. ಈಗಲಾದರೂ ಆ ದುಷ್ಟ ರಾವಣ ನಿನ್ನ ಸಾಮರ್ಥ್ಯವನ್ನು ಅರಿತು ಶರಣಾಗತನಾಗಬೇಕು. ಇಲ್ಲ, ಅವನು ಶರಣಾಗತನಾಗುವುದಿಲ್ಲ. ನನ್ನ ಸಹೋದರ ರಾಮಚಂದ್ರನಿಂದಲೇ ಅವನ ಸಂಹಾರವಾಗುವುದು ನಿಶ್ಚಿತ. ಖಂಡಿತ ಲಕ್ಷ್ಮಣನ ಮಾತೆ ಸತ್ಯವಾಗುತ್ತದೆ. ರಾವಣನ ಎಲ್ಲಾ ವೈಭವ ನಿರ್ನಾಮವಾಗುತ್ತದೆ. ರಾಮಚಂದ್ರ ಪ್ರಭುವಿನ ಅಲ್ಪ ಶಕ್ತಿಯಿಂದಲೇ ಇಷ್ಟೆಲ್ಲ ಪರಿಣಾಮವಾಗಿರಬೇಕಾದರೆ ಇನ್ನು ಸಂಪೂರ್ಣ ಶಕ್ತಿ ಹೊರಬಂದರೆ ಲೋಕಗಳೇ ಅಲ್ಲೋಲ ಕಲ್ಲೋಲವಾಗುವುದಿಲ್ಲವೇ? ರಾಮಚಂದ್ರ, ನೀನು ಪ್ರಯೋಗಿಸಿದ ಇಂಥ ಅಪೂರ್ವವಾದ ಅಸ್ತ್ರ ನಿನ್ನ ಬಳಿ ಇದೆ ಎಂದು ನಮಗೆ ತಿಳಿದೇ ಇಲ್ಲ. ಮಿತ್ರರೇ, ನಾನು ಪ್ರಯೋಗಿಸಿದ್ದು ಗಾಂಧಾರ್ವಾಸ್ತ್ರ. ಇದು ಶಿವನಲ್ಲಿದೆ ಮತ್ತೆ ನನ್ನಲ್ಲಿದೆ. ಲೋಕದಲ್ಲಿ ಬೇರೆ ಯಾರ ಬಳಿಯೂ ಈ ಅಸ್ತ್ರವಿಲ್ಲ. ಸೀತೆ, ನಿನಗೊಂದು ಸಮಾಧಾನದ ವಾರ್ತೆ ಇದೆ. ಏನು ತ್ರಿಜಟೆ? ಕಡೆಗೂ ಆ ರಾವಣ ನನ್ನ ಸ್ವಾಮಿಯೊಂದಿಗೆ ಯುದ್ಧ ಮಾಡಲು ರಣರಂಗಕ್ಕೆ ಬಂದನೆ? ಈಗ ಬಂದಿಲ್ಲ, ಇಷ್ಟರಲ್ಲೇ ಬರುತ್ತಾನೆ. ಆದರೆ ಲಂಕೆಯ ಸೈನ್ಯ ಶ್ರೀರಾಮನ ಅಪ್ರತಿಮ ಪರಾಕ್ರಮಕ್ಕೆ ಹೆದರಿ ಓಡಿ ಹೋಗುತ್ತಿದೆಯಂತೆ. ತ್ರಿಜಟೆ, ದಂಡಕಾರಣ್ಯದಲ್ಲಿ ವಿರಾಧನನ್ನು ಕೊಂದಾಗ, ಖರಾದೂಷಣರೊಂದಿಗೆ 14,000 ರಾಕ್ಷಸರನ್ನು ಕೊಂದಾಗ ನನ್ನ ಸ್ವಾಮಿಯ ಪರಾಕ್ರಮವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನಿಮಗೆ ಇದು ಸಾಮಾನ್ಯ ವಿಷಯ, ಆದರೆ ರಾಕ್ಷಸ ಸೈನ್ಯಕ್ಕೆ ಹೊಸದು. ಅವರು ರಾಮನ ನಿಜವಾದ ಪರಾಕ್ರಮವನ್ನು ಮೊದಲ ಬಾರಿಗೆ ನೋಡಿದ್ದಾರೆ. ಇನ್ನೊಂದು ಬೆರಗಿನ ವಿಷಯವನ್ನು ಎಲ್ಲ ಮಾತಾಡಿಕೊಳ್ಳುತ್ತಿದ್ದರಂತೆ. ಬೆರಗಿನ ವಿಷಯವೇ? ಏನದು ತ್ರಿಜಟೆ? ಶ್ರೀರಾಮ ಗಂಧರ್ವಾಸ್ತ್ರವೆಂಬ ಬಾಣವನ್ನು ಪ್ರಯೋಗಿಸಿದರಂತೆ. ಅದರ ಪ್ರಭಾವದಿಂದ ರಾಕ್ಷಸ ಸೈನ್ಯಕ್ಕೆ ಎಲ್ಲೆಲ್ಲೂ ರಾಮನೇ ಕಾಣುತ್ತಿದ್ದರಂತೆ. ಆ ಅದ್ಭುತವನ್ನು ನಿನಗೆ ತಿಳಿಸಲೆಂದೇ ನಾನು ಬಂದೆ. ಅಷ್ಟು ಸಾಲದು ತ್ರಿಜಟೆ. ಆ ದುರುಳ ರಾವಣನಿಗೆ ನನ್ನ ಸ್ವಾಮಿ 1000 ರೂಪದಲ್ಲಿ ಕಾಣಿಸಬೇಕು. 1000 ದಿವ್ಯಾಸ್ತ್ರಗಳಿಂದ ಅವನನ್ನು ಘಾತಿಸಬೇಕು. ಒಬ್ಬ ರಾಮನೇ ಹಲವು ರಾಮರಾಗಿ ಸಾವಿರಾರು ಬಾಣದಿಂದ ಆಕ್ರಮಣ ಮಾಡುತ್ತಿರುವಂತೆ ಭ್ರಮಿತರಾಗಿ ರಾಕ್ಷಸ ಸೈನ್ಯ ಪಲಾಯನ ಮಾಡುತ್ತಿದೆಯಂತೆ. ತ್ರಿಜಟೆ, ನೀನು ಹೇಳುತ್ತಿರುವುದನ್ನು ನೋಡಿದರೆ ನಾನೇ ರಣರಂಗದಲ್ಲಿದ್ದು ನನ್ನ ಸ್ವಾಮಿಯ ಅಪೂರ್ವ ಪರಾಕ್ರಮವನ್ನು ಕಣ್ಣಾರೆ ಕಾಣಬೇಕಾಗಿತ್ತು ಎನಿಸುತ್ತಿದೆ. ಆ ಪರಾಕ್ರಮ ಪ್ರದರ್ಶನವೆಲ್ಲ ಯಾರಿಗಾಗಿ? ನಿನಗಾಗಿ, ನಿನ್ನ ಬಿಡುಗಡೆಗಾಗಿ ಎಂದು ಭಾವಿಸಿ ಸಮಾಧಾನ ಪಟ್ಟುಕೋಸಿದ್ದೆ. ಏನದು ತ್ರಿಜಟೆ? ಯಾರೋ ಅಳುವಂತಿದೆ. ಹೌದು ಸೀತೆ, ನಾನು ನೋಡಿ ಬರುತ್ತೇನೆ. ನನ್ನ ಗಂಡ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ. ಒಂದು ದಿನವೂ ನನ್ನನ್ನು ಬೈದವನಲ್ಲ. ಅಯ್ಯೋ, ನಾನು ಎಂತ ಒಳ್ಳೆಯ ಪತಿಯನ್ನು ಕಳೆದುಕೊಂಡೆ. ಈಗ ನಾನು ಏನು ಮಾಡಲಿ? ರಾಕ್ಷಸ ಸಹೋದರಿಯರೇ, ನೀವೆಲ್ಲ ಏಕೆ ದುಃಖಿಸುತ್ತಿರುವಿರಿ? ನಿಮ್ಮ ಈ ದುಃಖಕ್ಕೆ
ಕಾರಣವೇನು? ತ್ರಿಜಟೆ, ಏನು ಹೇಳಲಿ? ಈ ಘೋರ ಯುದ್ಧದಲ್ಲಿ ನನ್ನ ಪತಿ ಸತ್ತು ಹೋದ. ನನ್ನ ಪುತ್ರ ಹತನಾದ ತ್ರಿಜಟೆ, ಹತನಾದ. ನನ್ನ ಇಬ್ಬರು ಸಹೋದರರು ಹತರಾದರ ತ್ರಿಜಟೆ. ನನ್ನ ತಂದೆ ಇಲ್ಲವಾದರೂ ತ್ರಿಜಟೆ, ನನ್ನ ಪುತ್ರ ಸೋದರ ಇಬ್ಬರೂ ಇಲ್ಲವಾದರೂ ತ್ರಿಜಟೆ. ಈ ಲಂಕೆಗೆ ವಿನಾಶ ಕಾದಿದೆ. ಈ ಲಂಕೆಯನ್ನು ರಕ್ಷಿಸುವ ವೀರರು ಯಾರಿದ್ದಾರೆ? ನಮ್ಮ ಕಡೆಯ ಎಲ್ಲಾ ವೀರರುಗಳನ್ನು ಕೊಂದ ರಾಮ ಮತ್ತು ವಾನರರು ನಮ್ಮ ಪ್ರಭುಗಳನ್ನು ಬಿಡುತ್ತಾರೆಯೇ? ಅದೇಕೆ ನಮ್ಮ ಪ್ರಭುಗಳಿಗೆ ಅರ್ಥವಾಗುತ್ತಿಲ್ಲ? ಈ ಲಂಕೆಯ ಎಲ್ಲ ರಾಕ್ಷಸರು ಪ್ರಾಣ ಹೋದ ಮೇಲೆ ಅವರಿಗೆ ಅರ್ಥವಾಗಬಹುದು. ಆಗ ಅರ್ಥವಾದರೆ ಏನು ಪ್ರಯೋಜನ? ರಾಕ್ಷಸಿಯರೇ, ಬಲವಂತನಾದ ರಾವಣ ತಾನು ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದ ವರಗಳ ಬಲದಿಂದ ಉದ್ಧಟನಾಗಿ ದೇವತೆಗಳನ್ನು ಪೀಡಿಸತೊಡಗಿದ. ಆಗ ದೇವತೆಗಳು ರಾವಣನ ಪೀಡೆಯಿಂದ ಕಾಪಾಡುವಂತೆ ಬ್ರಹ್ಮನಲ್ಲಿ ಪ್ರಾರ್ಥಿಸಿದರು. ಆ ಪ್ರಾರ್ಥನೆಗೆ ಬ್ರಹ್ಮದೇವ ಕಿವಿಗೊಟ್ಟ. ಆ ಬ್ರಹ್ಮದೇವ ಏನು ಮಾಡಿದ ತ್ರಿಜಟೆ? ಬ್ರಹ್ಮದೇವ ದೇವತೆಗಳೊಡನೆ ಸೇರಿಕೊಂಡು ಕೈಲಾಸನಾಥ ಮಹಾದೇವನನ್ನು ಸ್ತೋತ್ರಗಳಿಂದ ಪ್ರಸನ್ನಗೊಳಿಸಿದ. ಕರುಣಾಮಯಿಯಾದ ಮಹಾದೇವ ದೇವತೆಗಳ ಹಿತಕ್ಕಾಗಿ, ಸಮಸ್ತ ರಾಕ್ಷಸರ ವಿನಾಶಕ್ಕಾಗಿ ಸ್ತ್ರೀಯೊಬ್ಬಳು ಶೀಘ್ರದಲ್ಲಿ ಜನಿಸುತ್ತಾಳೆ ಎಂದು ಅಭಯ ನೀಡಿದ. ಆ ಸ್ತ್ರೀ ಯಾರು ತ್ರಿಜಟೆ? ಅವಳು ಬೇರೆ ಯಾರೂ ಅಲ್ಲ, ಅವಳೇ ಸೀತೆ. ಹಿಂದೆ ದೇವತೆಗಳು ಕಳುಹಿಸಿದ ಕ್ಷುಧಾದೇವಿ ದಾನವರನ್ನೆಲ್ಲ ಭಕ್ಷಿಸಿದಂತೆ ಈಗ ಈ ಸೀತಾದೇವಿ ರಾವಣನ ಸಹಿತ ರಾಕ್ಷಸರನ್ನೆಲ್ಲ ನುಂಗಿ ಹಾಕುತ್ತಾಳೆ. ಅದಕ್ಕೆ ಕಾರಣ ಉದ್ಧಟನು ದುಷ್ಟನೂ ಆದ ರಾವಣನ ಅನೀತಿ, ಅಧರ್ಮ, ಅಹಂಕಾರ. ಈಗ ಪ್ರಳಯ ರುದ್ರನಂತೆ ರಾಕ್ಷಸರ ವಿನಾಶಕ್ಕೆ ನಿಂತಿರುವ ಶ್ರೀರಾಮನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಮಗೆಲ್ಲ ಎಂಥ ಗತಿ ಬಂತು ತ್ರಿಜಟೆ? ನಾವೀಗ ರಕ್ಷಕರಿಲ್ಲದಂತಾದೆವು. ಈ ಭೀಷಣ ಬುದ್ಧಿವಂತ. ಅಧರ್ಮಿಯಾದ ಸಹೋದರನನ್ನು ತ್ಯಜಿಸಿ ಮೊದಲು ರಾಮನ ಪಕ್ಷ ಸೇರಿಕೊಂಡ. ನಾವು ಹಾಗೆ ಮಾಡಬೇಕಾಗಿತ್ತು. ನಿಮ್ಮ ಭಯ, ಸಂಕಟ ದೂರವಾಗಬೇಕಾದರೆ ನೀವು ರಾವಣೇಶ್ವರನ ಬಳಿಗೆ ಹೋಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಯುದ್ಧವನ್ನು ನಿಲ್ಲಿಸುವಂತೆ ರಾವಣೇಶ್ವರನಿಗೆ ಒಪ್ಪಿಸಬೇಕು. ಒಪ್ಪಿಸುತ್ತೇವೆ ತ್ರಿಜಟೆ, ಒಪ್ಪಿಸುತ್ತೇವೆ. ಏನೋ ನಿನ್ನ ಮಾತುಗಳನ್ನು ನಂಬಲಾಗುತ್ತಿಲ್ಲ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು. ಇಡೀ ರಾಕ್ಷಸ ಸೈನ್ಯ ಮತಿಭ್ರಾಂತರಂತೆ ನಿಂತು ಬಿಟ್ಟರು. ಏನು ಮಾಡಬೇಕೆಂದು ದಿಕ್ಕೇ ತೋಚಲಿಲ್ಲ. ಎಲ್ಲರೂ ಮೂಕ ವಿಸ್ಮಿತರಾದರು ಪ್ರಭು. ನಮ್ಮವರು ಎಲ್ಲೆಲ್ಲೂ ಆ ರಾಮನನ್ನು ಕಂಡು ಬೆರಗಾದರೆ. ಹೌದು ಮಹಾಪ್ರಭು, ನಮ್ಮ ರಾಕ್ಷಸರೆಲ್ಲ ಅಲ್ಲೂ ರಾಮ, ಇಲ್ಲೂ ರಾಮ, ಎಲ್ಲೆಲ್ಲೂ ರಾಮನೆಂದು ಭಯಭೀತಿಯಿಂದ ತಲ್ಲಣಗೊಂಡರು. ಅಂದರೆ ಅವರು ಈಗ ಯುದ್ಧ ಮಾಡದೆ ತಟಸ್ಥರಾಗಿರುವರೋ ಅಥವಾ ಪಲಾಯನ ಮಾಡಿರುವರು? ಪ್ರಭು, ಮೊದಲು ತಟಸ್ಥರಾದರು, ನಂತರ ಪಲಾಯನ ಮಾಡತೊಡಗಿದರು ಪ್ರಭು. ನಮ್ಮ ಸೈನ್ಯ ದಿಗ್ಭ್ರಾಂತರಾಗುವುದೆಂದರೇನು, ಪಲಾಯನ ಮಾಡುವುದೆಂದರೇನು? ಅದು ಸತ್ಯವಾಗಿದೆ ಪ್ರಭು. ಅದು ಸತ್ಯವಾಗಲು ನಾನು ಬಿಡುವುದಿಲ್ಲ. ರಾಕ್ಷಸರ ಮಾಯಿಗೆ ಪ್ರತಿತಂತ್ರ ರೂಪಿಸುತ್ತಿರುವನೇ ರಾಮ. ಅವನ ಮಾಯೆಯ ಮೋಹಾಸ್ತ್ರವನ್ನು ಈ ರಾವಣ ನಾಶ ಮಾಡುತ್ತಾನೆ. ಆ ರಾಮನ ಗೆಲುವು ತಾತ್ಕಾಲಿಕ, ಅಂತಿಮ ಗೆಲುವು ನನ್ನದೇ, ಏ ರಾವಣೇಶ್ವರನದೇ. ಪ್ರಭು ರಾಮಚಂದ್ರ, ನನ್ನ ಚಾರರಿಂದ ವಿಷಯ ತಿಳಿದು ವಿಷಾದವಾಗುತ್ತಿದೆ. ಯಾವ ವಿಷಯ ವಿಭೀಷಣ? ಪ್ರಭು, ನಿನ್ನ ಪರಾಕ್ರಮದ ಜ್ವಾಲೆಗೆ ಸಿಲುಕಿ ಹಲವಾರು ರಾಕ್ಷಸರು ಮೃತರಾಗಿದ್ದಾರೆ. ಇದರ ಪರಿಣಾಮವಾಗಿ ಲಂಕೆಯಲ್ಲಿ ವಿಧವೆಯರಾದ ರಾಕ್ಷಸ ಸ್ತ್ರೀಯರ ದುಃಖ
ಮಿತಿ ಮೀರಿದೆಯಂತೆ. ಎಲ್ಲ ಕಡೆ ಆತಂಕ ಹೆಚ್ಚಾಗುತ್ತಿದೆಯಂತೆ. ಆಗಲಿ, ಹೆಚ್ಚಾಗಲಿ ವಿಭೀಷಣ. ನನ್ನ ಅತ್ತಿಗೆ ಲಂಕೆಯಲ್ಲಿ ಸೆರೆಯಾಗಿ ಎಷ್ಟು ಸಂಕಟ ಪಡುತ್ತಿರುವರೆಂದು ಅವರಿಗೆಲ್ಲ ಅರ್ಥವಾಗಲಿ. ಇನ್ನೊಬ್ಬರ ದುಃಖವೇನೆಂದು ತಮಗೆ ದುಃಖವಾದಾಗಲೇ ಅರ್ಥವಾಗುವುದು. ಶಾಂತನಾಗು ಲಕ್ಷ್ಮಣ. ಲಂಕೆಯ ರಾಕ್ಷಸರೆಲ್ಲರೂ ನಾಶವಾಗಬೇಕು, ರಾಕ್ಷಸ ಸ್ತ್ರೀಯರೆಲ್ಲರೂ ವಿಧವೆಯಾಗಿ ಗೋಳಾಡಬೇಕೆಂಬುದು ನನ್ನ ಆಸೆ ಅಲ್ಲ. ಆದರೆ ಆ ರಾವಣ ತನ್ನ ಅಹಂಕಾರ ಮತ್ತು ಹಠಗಳಿಂದ ರಾಕ್ಷಸ ಕುಲದ ನಾಶಕ್ಕೆ ತಾನೇ ಕಾರಣನಾಗುತ್ತಿದ್ದಾನೆ. ರಾಕ್ಷಸ ಸ್ತ್ರೀಯರ ದುಃಖಕ್ಕೆ ನಾನು ಕಾರಣವಲ್ಲದಿದ್ದರೂ ಅದು ಅನಿವಾರ್ಯ. ನಿನ್ನ ಮಾತು ನಿಜ ರಾಮಚಂದ್ರ. ಆ ಸತ್ಯ ಅವರಿಗೆ ಅರಿವಾಗಿದೆ. ಆದುದರಿಂದಲೇ ರಾಕ್ಷಸ ಸ್ತ್ರೀಯರೆಲ್ಲ ನಿನ್ನ ಮೇಲೆ ಆಕ್ಷೇಪಣೆ ಹೊರಿಸುವುದನ್ನು ಬಿಟ್ಟು ತಮ್ಮ ಈ ದುಸ್ಥಿತಿಗೆ ಕಾರಣನಾದ ಆ ರಾವಣನ ಮೇಲೆ ಆಕ್ರೋಶಗೊಂಡಿದ್ದಾರೆ. ಅಂದರೆ ರಾಕ್ಷಸ ರಾಜನಿಗಿಂತ ರಾಕ್ಷಸ ಸ್ತ್ರೀಯರೇ ವಿವೇಕಿಗಳೆಂದಂತಾಯಿತು. ಹೌದು ಲಕ್ಷ್ಮಣ, ಅವರೇ ವಿವೇಕಿಗಳು. ಅವರೀಗ ತಮ್ಮ ದುಃಖ ನಿವಾರಿಸುವಂತೆ ರಾವಣನಿಗೆ ಮೊರೆ ಇಡುತ್ತಿದ್ದಾರಂತೆ. ಅದರಿಂದ ಪ್ರಯೋಜನವಾಗುವುದಿಲ್ಲ ವಿಭೀಷಣ. ಏಕೆಂದರೆ ನಿಷ್ಕರುಣೆಯಿಂದ ತನ್ನ ಪುತ್ರ ಸೋದರರನ್ನೇ ಬಲಿ ಕೊಡಲು ಸಿದ್ಧನಾದ ರಾವಣ ಅವರ ಗೋಳಿಗೆ ಕರಗುತ್ತಾನೆ. ನನ್ನ ಅಭಿಪ್ರಾಯದಲ್ಲಿ ರಾವಣನ ಅಂತ್ಯವಾದ ಮೇಲೆಯೇ ರಾಕ್ಷಸರ ಗೋಳಿನ ಅಂತ್ಯ. ಹೌದು ಲಕ್ಷ್ಮಣ, ದುಷ್ಟರ ಅಂತ್ಯವಾಗದೆ ಈ ಧರ್ಮ ಯುದ್ಧ ನಿಲ್ಲುವುದಿಲ್ಲ. ನನ್ನ ಜಾನಕಿ ಆ ರಾವಣನ ಅಂತ್ಯಕ್ಕಾಗಿ ತನ್ನ ಬಿಡುಗಡೆಗಾಗಿ ಕಾದಿರುತ್ತಾಳೆ. ನಾನು ಅಶುಭ ಕ್ಷಣಕ್ಕಾಗಿ ಕಾದಿದ್ದೇನೆ. ತ್ರಿಜಟೆ, ಯಾರೋ ಅಳುತ್ತಿದ್ದರು ಎಂದು ಹೋದೆಯಲ್ಲ, ಅವರು ಯಾರು? ಏಕೆ ಅಳುತ್ತಿದ್ದರು? ಏನಾದರೂ ತಿಳಿಯಿತೆ? ತಿಳಿಯಿತು ಸೀತೆ. ಅವರನ್ನು ಕಂಡು ನನಗೆ ವಿಷಾದವಾಯಿತು. ಅವರು ಏಕೆ ಅಳುತ್ತಿದ್ದರು? ತಮ್ಮ ಪತಿ, ಪುತ್ರ, ಸೋದರರನ್ನು ಕಳೆದುಕೊಂಡ ಅವರು ಅಳದೆ ಇನ್ನೇನು ಮಾಡುತ್ತಾರೆ ಸೀತೆ? ಕಾರಣವೇನು ತ್ರಿಜಟೆ? ಕಾರಣ ನಿನ್ನ ಸ್ವಾಮಿ. ನನ್ನ ಸ್ವಾಮಿಯೇ? ಒಗಟಿನಂತೆ ಹೇಳಬೇಡ ತ್ರಿಜಟೆ. ಕರುಣಾಳುವಾದ ನನ್ನ ಸ್ವಾಮಿ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗುತ್ತಾರೆಯೇ? ಹೌದು ಸೀತೆ. ಯುದ್ಧದಲ್ಲಿ ನಿನ್ನ ಸ್ವಾಮಿಯ ಅಪ್ರತಿಮ ಪರಾಕ್ರಮಕ್ಕೆ ಸಿಕ್ಕು ಬಲಿಯಾದವರ ಬಂಧುಗಳು ಅವರು. ಒಬ್ಬಳು ತಾಯಿ, ಒಬ್ಬಳು ಪತ್ನಿ, ಒಬ್ಬಳು ಸೋದರಿ, ಮತ್ತೊಬ್ಬಳು ಮತ್ತೊಂದು ರೀತಿಯ ಬಂಧು. ಅವರ ದುಃಖಕ್ಕೆ ನಾನೂ ವಿಷಾದಿಸುತ್ತೇನೆ ತ್ರಿಜಟೆ. ಆದರೆ ಅದು ಅನಿವಾರ್ಯವಲ್ಲವೇ? ಈ ಯುದ್ಧಕ್ಕೆ ಕಾರಣ ಆ ರಾವಣನೇ ಅಲ್ಲವೇ? ಅಂದ ಮೇಲೆ ಅವನೇ ಆ ರಾಕ್ಷಸಿಯರ ದುಃಖಕ್ಕೆ ಕಾರಣವಾದಂತಾಗಲಿಲ್ಲವೇ? ರಾಮಚಂದ್ರ, ನಿನ್ನ ಪರಾಕ್ರಮವನ್ನು ಕಂಡ ಮೇಲೆ ಈ ಯುದ್ಧವು ಅತಿ ಶೀಘ್ರದಲ್ಲಿ ಕೊನೆಗಾಣುತ್ತದೆ ಎಂದು ನನಗನ್ನಿಸುತ್ತಿದೆ. ಅಂದರೆ ಇನ್ನು ಒಂದೆರಡು ದಿನದಲ್ಲೇ ಆ ರಾವಣನ ಸಂಹಾರವಾಗುತ್ತದೆ ಎಂದು ಹೇಳುತ್ತಿರುವ ಸುಗ್ರೀವ? ಯುದ್ಧ ನಡೆದರೆ ಒಂದೆರಡು ದಿನ, ಇಲ್ಲವಾದರೆ ಹಿಂದೆ ಕೊನೆಯಾಗಬಹುದು. ಯುದ್ಧ ನಡೆಯದಿದ್ದರೆ ಅಂದರೆ ಏನರ್ಥ? ಇಷ್ಟು ಕಾಲ ನಡೆದ ಯುದ್ಧ ಹಿಂದೆ ಹೇಗೆ ಕೊನೆಯಾಗುತ್ತದೆ? ಹೀಗೆ ಹೇಳಲು ಏನು ಕಾರಣ ಅಂಗದ ಕುಮಾರ? ಅಂಗದನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನಾನು ಹೇಳುತ್ತೇನೆ ಲಕ್ಷ್ಮಣ. ರಾಮನ ಪರಾಕ್ರಮವನ್ನು ಕಂಡು ಸುಪ್ರೀತರಾದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಅದರ ಜೊತೆಗೆ ರಾಮನ ಬಾಣದ ವೈಖರಿಗೆ ಹೆದರಿ ರಾಕ್ಷಸರು ದಿಕ್ಕಾಪಾಲಾಗಿ ಓಡಿ ಹೋದರು. ಈ ವಿಷಯಗಳು ಚಾರರ ಮೂಲಕ ರಾವಣನಿಗೆ ತಿಳಿದಿರುತ್ತದೆ. ಇನ್ನು ಯುದ್ಧ ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲವೆಂದು ಆ ರಾವಣನು ಹೆದರಿ ಯುದ್ಧ ಪ್ರಯತ್ನವನ್ನು ಕೈಬಿಟ್ಟು ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಶರಣಾಗತನಾಗಬಹುದಲ್ಲವೇ? ಇಲ್ಲವ ನರೇಂದ್ರ. ರಾವಣ ಅತಿ ದುರಭಿಮಾನಿ, ದುರಹಂಕಾರಿ. ಸೋಲನ್ನು ಒಪ್ಪಿಕೊಳ್ಳುವ ಸ್ವಭಾವ ಅವನದಲ್ಲ ಎಂಬುದು ನನ್ನ ಭಾವನೆ. ಹೌದು, ಮಾರುತಿಯ ಮಾತು ಸರಿ ಎನಿಸುತ್ತದೆ. ತಾನು ಸಾಯುವವರೆಗೆ ಆ ರಾವಣನಿಗೆ ಬುದ್ಧಿ ಬರುವಂತಿಲ್ಲ. ಅದಾಗಲೂಬಾರದು. ಏಕೆಂದರೆ ಆ ಪಾಪಿ ರಾಮಚಂದ್ರನಿಗೆ, ಸೀತಾದೇವಿಗೆ, ನಮಗೆ ನೀಡಿರುವ ದುಃಖಕ್ಕೆ ಪ್ರತಿಯಾಗಿ ಅವನ ಸಂಹಾರವಾಗಲೇಬೇಕು.
ಆ ಪ್ರತೀಕಾರ ತೀರದ ಹೊರತು ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಅದು ನಿಜ. ಅಂಗದನು ಸಂಧಾನದ ಸಂದೇಶ ಹೊತ್ತು ಹೋದಾಗ ಅವನನ್ನು ಕೊಲ್ಲುವಂತೆ ಆ ರಾವಣನು ತನ್ನ ಪರಿವಾರಕ್ಕೆ ಹೇಳಿದ್ದ. ತನ್ನ ತಾತ, ತಾಯಿ, ಸೋದರರ ಮಾತುಗಳನ್ನು ಕೇಳದ ಅವನು ಈಗ ಬದಲಾಗುತ್ತಾನೆ ಎನ್ನುವುದು ನಮ್ಮ ಭ್ರಮೆ. ಹೌದು ಸುಗ್ರೀವ, ಅವನು ಬದಲಾಗುವುದಿಲ್ಲ. ಅಲ್ಲದೆ ಅಕ್ಷಮ್ಯವಾದ ಹಲವು ಅಪರಾಧಗಳನ್ನು ಮಾಡಿರುವ ಅವನಿಗೆ ಬದುಕುವ ಅಧಿಕಾರವಿಲ್ಲ. ನನ್ನ ಸಹೋದರ ರಾಮಚಂದ್ರನಿಂದಲೇ ಅವನ ಕೊನೆಯಾಗಬೇಕು. ಯುದ್ಧ ಆರಂಭವಾದರೆ ಖಂಡಿತ ಒಂದೆರಡು ದಿನಗಳಲ್ಲಿ ಎಲ್ಲ ಮುಗಿಯುತ್ತದೆ. ನಿನ್ನ ಮಾತು ನಿಜ ಸೀತೆ. ನಿನ್ನ ಅಪಹರಣವಾಗದಿದ್ದರೆ ರಾಮ ವಾನರರೊಂದಿಗೆ ಇಲ್ಲಿಗೆ ಬರುತ್ತಿರಲಿಲ್ಲ. ಯುದ್ಧವೂ ನಡೆಯುತ್ತಿರಲಿಲ್ಲ. ಸಾವು, ನೋವು, ದುಃಖ, ದುಮ್ಮಾಣ ಯಾವುದೂ ಇರುತ್ತಿರಲಿಲ್ಲ. ಆ ರಾಕ್ಷಸಿಯರು ತಮ್ಮ ದುಃಖಕ್ಕೆ ಗೋಳಾಡುವ ಮೊದಲು ನಾನು ಪಡುತ್ತಿರುವ ಸಂಕಟವನ್ನು ಒಮ್ಮೆ ಯೋಚಿಸಿದ್ದರೆ ಆಗ ಅವರಿಗೆ ಅರ್ಥವಾಗುತ್ತಿತ್ತು. ಅವರವರಿಗೆ ಅವರವರ ದುಃಖ ದೊಡ್ಡದಾಗಿ ಕಾಣುವುದು ಸಹಜವಲ್ಲವೇ ಸೀತೆ? ಅಧರ್ಮಿಯಾದ ಒಬ್ಬ ರಾಜನ ಕಾರಣದಿಂದ ಲಕ್ಷಾಂತರ ಮಂದಿ ಅಮಾಯಕರು ಪ್ರಾಣ ನೀಗುತ್ತಾರೆ. ಅವರ ಬಂಧು ಬಾಂಧವರೆಲ್ಲ ದುಃಖ ಪಡುತ್ತಾರೆ. ಇದೇ ವಿಪರ್ಯಾಸ. ಆದರೆ ಇಂಥ ಹಾಳು ಯುದ್ಧ ಏಕೆ ನಡೆಯಬೇಕು ಎಂದು ಆ ರಾಕ್ಷಸಿಯರು ಕೇಳುತ್ತಿದ್ದರು. ನಾನು ಹಾಗೆ ಕೇಳುತ್ತೇನೆ ತ್ರಿಜಟೆ. ಆದರೆ ರಾವಣನಂತ ದುಷ್ಟರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಎಲ್ಲರೂ ಧರ್ಮವನ್ನು ಅರಿತು ನಡೆಯುವ ಸಜ್ಜನರೇ ಆಗಿದ್ದರೆ ಯುದ್ಧ, ಸಾವು, ನೋವು ಯಾವುದೂ ಇರುವುದಿಲ್ಲ. ಇಲ್ಲ ತ್ರಿಜಟೆ, ಸ್ವಾರ್ಥ, ಅಹಂಕಾರಗಳು ಇರುವವರೆಗೂ ಈ ಯುದ್ಧ ತಪ್ಪುವುದಿಲ್ಲ. ಸಾವು, ನೋವು ನಿಲ್ಲುವುದಿಲ್ಲ. ಸೋದರ ಲಕ್ಷ್ಮಣ, ಸುಗ್ರೀವ, ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಡೆಯುತ್ತದೆ. ನೀವೆಲ್ಲರೂ ನನಗಾಗಿ ನನ್ನೊಂದಿಗೆ ಪಟ್ಟ ನೋವು, ಕಷ್ಟಗಳಿಗೆ ತಕ್ಕ ಸಮಾಧಾನ ಉಂಟು ಆಗಬೇಕೆಂಬುದೇ ನನ್ನ ಆಸೆ. ನಿಮ್ಮೆಲ್ಲರ ಬಯಕೆಯಂತೆ ಆ ರಾವಣನ ವಧೆ ಖಂಡಿತ ನಡೆಯುತ್ತದೆ. ವಿಭೀಷಣ, ನೀನು ಯಾವುದೋ ಆಲೋಚನೆಯಲ್ಲಿ ಮುಳುಗಿರುವಂತಿದೆ. ಪ್ರಭು ರಾಮಚಂದ್ರ, ಎಲ್ಲರೂ ರಾವಣನ ವಧೆಯ ಬಗ್ಗೆ ಉತ್ಸುಕರಾಗಿರುವುದನ್ನು ಕುರಿತು ಆಲೋಚಿಸುತ್ತಿದ್ದೆ. ಏಕೆ ವಿಭೀಷಣ? ರಾವಣನ ವಧೆಯಾಗುವುದೆಂದು ವಿಷಾದ ಉಂಟಾಗುತ್ತಿದೆಯೇ? ಸೋದರನೆಂಬ ಭಾವನೆ ಮನಸ್ಸಿಗೆ ಕಷ್ಟವನ್ನುಂಟು ಮಾಡುತ್ತಿದೆಯೇ? ಖಂಡಿತ ಇಲ್ಲ ವಾನರೇಂದ್ರ. ರಾವಣನ ದುಷ್ಕೃತ್ಯಗಳ ಪರಿಣಾಮ ಅವನ ಸಂಹಾರವೇ ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧಾರವಾಗಿದೆ. ಸೀತೆಯನ್ನು ಒಪ್ಪಿಸದಿದ್ದರೆ ರಾಮನ ಬಾಣಕ್ಕೆ ಬಲಿಯಾಗುವೆ ಎಂದು ಅಂದೇ ನೇರವಾಗಿ ಹೇಳಿದ್ದೆ. ಈಗ ಅವನ ಬಗ್ಗೆ ವಿಷಾದ ಪಡುವ ಕಾರಣವಿಲ್ಲ. ಆದರೆ ನೀವೆಲ್ಲ ಅಂದುಕೊಂಡಷ್ಟು ಸುಲಭವಾಗಿ ಆ ರಾವಣನ ಸಂಹಾರವಾಗುವುದೇ ಎಂದು ಯೋಚಿಸುತ್ತಿದ್ದೆ. ಅವನಿಗೆ ಹಲವು ವರಗಳ ಬಲವಿದೆ ಎಂದು ನನಗೆ ಗೊತ್ತು. ವರಗಳ ಬಲವುಳ್ಳ ಆ ಇಂದ್ರಜಿತುವೇ ಮುಗಿದು ಹೋದ ಮೇಲೆ ಇವನೂ ಮುಗಿದು ಹೋಗುತ್ತಾನೆ. ನಿಮಗೆಲ್ಲ ಗೊತ್ತಿರುವಂತೆ ಆ ರಾವಣನಿಗೆ ನರವಾನರರನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾವಿಲ್ಲದಂತೆ ಬ್ರಹ್ಮನ ವರವಿದೆ. ನಿಮ್ಮಿಂದಲೇ ಹತನಾಗುತ್ತಾನೆಂಬುದು ಸತ್ಯ. ಆದರೆ ಅವನು ಸಾಯುವ ಮೊದಲು ಬೇರೆ ಏನಾದರೂ ಹೊಸ ತಂತ್ರ ಮಾಡುತ್ತಾನೆ ಎಂದು ಯೋಚಿಸುತ್ತಿದ್ದೆ. ಹೊಸ ತಂತ್ರವೇ? ತಂತ್ರ ರೂಪಿಸಬೇಕು, ಹೊಸ ತಂತ್ರ ರೂಪಿಸಬೇಕು. ಯುದ್ಧವನ್ನು ಗೆದ್ದು ಕೊಡುತ್ತೇನೆಂದವರೆಲ್ಲರೂ ರಣರಂಗದಲ್ಲಿ ಬಲಿಯಾದರು. ಮಹಾಪರಾಕ್ರಮಿ ಕುಂಭಕರ್ಣ, ಇಂದ್ರನನ್ನೇ ಗೆದ್ದ ಇಂದ್ರಜಿತು ಯಾರೂ ಜಯ ತಂದು ಕೊಡಲಿಲ್ಲ. ಆದರೆ ಇವರೆಲ್ಲ ಸತ್ತರೆಂದು ನಾನು ಸೋಲುವುದಿಲ್ಲ, ಗೆಲ್ಲುತ್ತೇನೆ. ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೇನೆ. ಆದರೆ ನನ್ನ ನೆರವಿಗೆ ಯಾರೂ ಇಲ್ಲವಲ್ಲ. ಛೆ, ಮಹಾಪರಾಕ್ರಮಿಯಾದ ಈ ಲಂಕೇಶ್ವರನ ಬೆಂಬಲಕ್ಕೆ
ಯಾರೂ ಇಲ್ಲವಲ್ಲ. ನಾನಿದ್ದೇನೆ ಎಂದು ಹೇಳುವ ಒಬ್ಬ ಮಿತ್ರನೂ ಕಾಣುತ್ತಿಲ್ಲವಲ್ಲ. ಇದ್ದಾರೆ ರಾವಣ, ಇದ್ದಾರೆ. ಯಾರು ನೀನು? ಬೇರೆ ಯಾರು ಅಲ್ಲ ರಾವಣ, ನಿನ್ನ ಅಂತರಾತ್ಮ. ನಿನಗೆ ಸೂಕ್ತ ಸಲಹೆ ನೀಡಲು ನನಗಿಂತ ಉತ್ತಮರಾದವರು ಬೇರೆ ಯಾರೂ ಇಲ್ಲ. ಆವೇಶ ಆಕ್ರೋಶಗಳ ವಿಜೃಂಭಣೆಯಲ್ಲಿ ನೀನು ಮರವಿನ ಪೊಟರೆಯೊಳಗೆ ಸೇರಿರುವೆ. ನಿಜ, ಈ ಯುದ್ಧದ ಗೊಂದಲದಲ್ಲಿ ನಾನೆಷ್ಟೋ ವಿಚಾರಗಳನ್ನು ಮರೆತು ಬಿಟ್ಟಿದ್ದೇನೆ. ಎಲೆ ಅಂತರಾತ್ಮವೇ, ನನ್ನ ಕಷ್ಟದಲ್ಲಿ ಸಹಾಯ ಮಾಡುವವರು ಯಾರಾದರೂ ಇದ್ದಾರೆಯೇ? ಇದ್ದರೆ ಅವನೆಲ್ಲಿದ್ದಾನೆ? ರಾವಣ, ನೀನು ಏಕಾಗ್ರತೆಯಿಂದ ನಿನ್ನ ಮನಸ್ಸಿನಲ್ಲಿ ನಿನಗೆ ಸಂಪರ್ಕವಿರುವ ಎಲ್ಲ ಲೋಕಗಳನ್ನು ನೆನಪಿಸಿಕೊ. ಭುವರ್ಲೋಕ, ಸುವರ್ಲೋಕ ಮೊದಲಾದ ಮೇಲಿನ 7 ಲೋಕಗಳು, ಆತಳ, ವಿತಳ, ಸುತಳ, ಪಾತಾಳ, ಕೆಳಗಿನ ಲೋಕಗಳಲ್ಲೂ ನಿನ್ನ ಮಿತ್ರನಿಗಾಗಿ ಹುಡುಕು. ನನ್ನ ಮನಸ್ಸಿನಿಂದ ಸಕಲ ಲೋಕಗಳನ್ನು ಹುಡುಕುತ್ತೇನೆ. ಮೇಲಿನ ಲೋಕದಲ್ಲಿ ಯಾರೂ ಇಲ್ಲ. ಅಲ್ಲಿರುವವರೆಲ್ಲ ದೇವತೆಗಳು. ಅವರು ನನ್ನ ಶತ್ರುಗಳು, ಮಿತ್ರರಾಗಲು ಸಾಧ್ಯವೇ ಇಲ್ಲ. ಆ ತಳದಲ್ಲಿ ಯಾರೂ ಇಲ್ಲ. ಸುತಳದಲ್ಲಿ ಯಾರೂ ಕಾಣುತ್ತಿಲ್ಲ. ಇನ್ನುಳಿದಿರುವುದು ಒಂದೇ, ಪಾತಾಳ ಲೋಕ. ಆ ಪಾತಾಳದಲ್ಲಿ ನಿನ್ನದೇ ಹೆಸರಿನ ಒಬ್ಬ ಮಿತ್ರನಿಲ್ಲವೇ? ನನ್ನದೇ ಹೆಸರಿನ ಮಿತ್ರ ರಾವಣ. ಅಹಿರಾವಣ? ಹೌದು. ಪಾತಾಳೇಶ್ವರ ಅಹಿರಾವಣ, ಎಲ್ಲಿರುವೆ? ಎಲ್ಲಿರುವೆ? ಅಹಿರಾವಣ, ನಾನು ಕಷ್ಟದಲ್ಲಿದ್ದೇನೆ. ಕೂಡಲೇ ಲಂಕೆಗೆ ಧಾವಿಸಿ ಬಾ. ಇದೇನು? ಯಾರ ಧ್ವನಿ ಇದು? ಮಿತ್ರ ಅಹಿರಾವಣ, ನಾನು ಕಷ್ಟದಲ್ಲಿದ್ದೇನೆ. ಕೂಡಲೇ ಲಂಕೆಗೆ ಧಾವಿಸಿ ಬಾ. ಹೌದು, ಇದು ನನ್ನ ಪ್ರಿಯಮಿತ್ರ ಲಂಕೇಶ ರಾವಣನ ಧ್ವನಿ. ಅವನು ನನ್ನ ಸಹಾಯಕ್ಕಾಗಿ ಕಾತುರದಿಂದ ಕರೆಯುತ್ತಿದ್ದಾನೆ. ನಾನೀಗಲೇ ಲಂಕೆಗೆ ಹೋಗಬೇಕು, ಅವನಿಗೆ ನೆರವಾಗಬೇಕು. ಮಿತ್ರ ರಾವಣೇಶ್ವರ. ಅಹಿರಾವಣ, ಸ್ವಾಗತ, ಸುಸ್ವಾಗತ. ಅಹಿರಾವಣ, ನೀನು ಕ್ಷೇಮವಷ್ಟೇ?
ಪಾತಾಳ ಲೋಕದಲ್ಲಿ ಎಲ್ಲರೂ ಕ್ಷೇಮವಷ್ಟೇ? ಲಂಕೇಶ್ವರ, ನಾನು, ನನ್ನ ಪಾತಾಳ ಲೋಕ ಎಲ್ಲವೂ ಕ್ಷೇಮ. ನಮ್ಮ ಸುಖ ಸಂತೋಷಗಳಿಗೆ ಯಾವ ಕೊರತೆಯೂ ಇಲ್ಲ. ಆದರೆ ನಿನ್ನ ಕೂಗನ್ನು ಕೇಳಿ ನಾನು ವಿಚಲಿತನಾದೆ. ನೀನು ಯಾವುದೋ ಕಷ್ಟದಲ್ಲಿರುವೆ ಎಂದು ನನಗೆ ಅರ್ಥವಾಯಿತು. ನಿನ್ನ ಆಪತ್ಕಾಲದಲ್ಲಿ ನಾನು ನಿನ್ನ ಸಹಾಯಕ್ಕೆ ಬರುತ್ತೇನೆ ಎಂದು ನಾನು ನಿನಗೆ ಕೊಟ್ಟಿದ್ದ ಮಾತು ನನಗೆ ನೆನಪಾಯಿತು. ಲಂಕೇಶ್ವರ, ಮೊದಲು ನಾನು ನಿನಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಅದಕ್ಕೆ ಉತ್ತರ ಕೊಡು. ನಂತರ ನೀನು ಹೇಳುವುದನ್ನು ಕೇಳುತ್ತೇನೆ. ಕೇಳು ಐರಾವಣ, ಕೇಳು. ಲಂಕೇಶ್ವರ, ನಿನ್ನ ಪ್ರಿಯ ಪತ್ನಿ ಮಂಡೋದರಿ, ನಿನ್ನ ಪ್ರಿಯ ಪುತ್ರರಾದ ಇಂದ್ರಜಿತು ಕ್ಷೇಮವಾಗಿರುವರಷ್ಟೇ? ನಿನ್ನ ಪ್ರಿಯ ಸಹೋದರರಾದ ಕುಂಭಕರ್ಣ, ವಿಭೀಷಣರು ಕುಶಲವೇ? ಮಿತ್ರ, ಈ ನಿನ್ನ ಪ್ರಶ್ನೆಗೆ ನಾನು ಏನು ಹೇಳಬೇಕೆಂದೇ ತೋಚುತ್ತಿಲ್ಲ. ಏಕೆ ರಾವಣ, ಏನಾಯಿತು? ಪಾತಾಳೇಶ್ವರ, ನಿನ್ನ ಪ್ರಶ್ನೆಯಿಂದ ನನ್ನ ಹೃದಯದ ದುಃಖ ಮತ್ತೆ ಕೆರಳುತ್ತಿದೆ. ಮಂಡೋದರಿ ಅತ್ಯಂತ ದುಃಖದ ಬೆಂಕಿಯಲ್ಲಿ ಬೇಯುತ್ತಿದ್ದಾಳೆ. ಮಂಡೋದರಿಯ ದುಃಖಕ್ಕೆ ಕಾರಣವೇನು ಮಿತ್ರ? ಭ್ರಾತೃದ್ರೋಹಿ ವಿಭೀಷಣ ರಾಮನ ಪಕ್ಷವನ್ನು ಸೇರಿದೆ. ನನ್ನ ಪ್ರಿಯ ಸಹೋದರ ಕುಂಭಕರ್ಣ ಮರಣದ ಮನೆಯನ್ನು ಸೇರಿದ. ನನ್ನ ಪ್ರಿಯ ಪುತ್ರ ಇಂದ್ರಜಿತ್ ಹೀರ ಸ್ವರ್ಗವನ್ನು ಸೇರಿದ. ಸಮಾಧಾನ ಮಾಡಿಕೋ ಮಿತ್ರ, ಸಮಾಧಾನ ಮಾಡಿಕೋ. ಪಾತಾಳ ಲೋಕದಲ್ಲಿರುವ ನನಗೆ ಈ ಭೂಲೋಕದಲ್ಲಿ ನಡೆಯುತ್ತಿರುವ ಘಟನೆಗಳ ಅರಿವಿಲ್ಲ. ಅದಿರಲಿ, ನಿನ್ನ ಮಾತುಗಳನ್ನು ಕೇಳಿದರೆ ನನ್ನ ಮನಸ್ಸಿಗೆ ಇಷ್ಟೊಂದು ಕಷ್ಟವಾಗುತ್ತಿದೆ. ನಿನ್ನ ಪರಮಾಪ್ತರಾದ ಪುತ್ರ ಹಾಗೂ ಸಹೋದರರ ಸಾವಿನ ದುಃಖದಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ನನಗೆ ಅರಿವಾಗುತ್ತದೆ. ಆದರೆ ಇವೆಲ್ಲ ಹೇಗಾಯಿತು, ಏಕಾಯಿತು, ಯಾರಿಂದಾಯಿತು? ಹೇಳು ಮಿತ್ರ. ಹೇಳುತ್ತೇನೆ ಐರಾವಣ, ಹೇಳುತ್ತೇನೆ. ನನ್ನ ಹೊಟ್ಟೆಯ ಸಂಕಟವನ್ನು ಹೇಳಿಕೊಳ್ಳಲು ಪರಮಾಪ್ತನಾದ ನಿನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ನಾನು ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ. ಈಗ ನನ್ನನ್ನು ಕಾಪಾಡಲು ನಿನಗೊಬ್ಬನಿಗೆ ಮಾತ್ರ ಸಾಧ್ಯ. ಚಿಂತಿಸಬೇಡ ಮಿತ್ರ, ನಾನಿದ್ದೇನೆ. ಆದರೆ ಇದಕ್ಕೆಲ್ಲ ಯಾರು ಕಾರಣರು? ಖಂಡಿತ ಹೇಳುತ್ತೇನೆ. ಇವಳು ಇರುವವರೆಗೂ ನೀನು ನನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಮೊದಲು ಇವಳನ್ನು ತಿಂದು ಹಾಕುತ್ತೇನೆ. ಸ್ವಾಮಿ, ಆಗಲಿ, ನಿನ್ನಿಚ್ಛೆಯಂತೆಯೇ ಸುವರ್ಣ ಜಿಂಕೆಯ ರೂಪ ತಾಳಿ ಸೀತೆಯನ್ನು ಸೆಳೆಯಲು ಹೋಗುತ್ತೇನೆ. ದೇವಿ, ನಾನು ಹೋಗಿ ಬರುತ್ತೇನೆ. ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಏ ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ಒಲಿದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, ಸ್ವಾಮಿ. ಕೆರಳಿದನು ಹನುಮ, ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ನಿನ್ನ ವಿರುದ್ಧ ಮಾತನಾಡಿ ನನಗೆ ಯಾವ ಲಾಭವೂ ಆಗಬೇಕಾಗಿಲ್ಲ. ಸತ್ಯ, ನೀತಿ, ಧರ್ಮಗಳಿಗೆ ಬೆಲೆ ಇಲ್ಲದ ಈ ಲಂಕೆಯಲ್ಲಿ ನಾನಿರುವುದಿಲ್ಲ. ನಾನು ಹೊರಡುತ್ತೇನೆ. ವಾನರ ಸೈನ್ಯ, ತಿರುವಾನರ ಸೈನ್ಯ, ರಾಮನ ಸೈನ್ಯ, ಶ್ರೀರಾಮನ ಸೈನ್ಯ.
ಅರ್ಥವಾಯಿತು. ನಿನ್ನ ಪರಿಸ್ಥಿತಿ ಏನೆಂದು ನನಗೆ ಚೆನ್ನಾಗಿ ಅರ್ಥವಾಯಿತು. ನೀನು ಬ್ರಹ್ಮದೇವನಿಂದ ವರ ಪಡೆದಾಗ ಈ ನರವಾನರರು ಎಷ್ಟರವರು ಎಂದು ಉಪೇಕ್ಷಿಸಿದ್ದೆ. ಆದರೆ ಇಂದು ಆ ನರವಾನರೇ ನಿನಗೆ ಮೃತ್ಯುರೂಪರಾಗುತ್ತಿದ್ದಾರೆ. ನಿನ್ನ ತಪ್ಪು ಒಪ್ಪುಗಳನ್ನು ನಾನು ವಿಮರ್ಶಿಸಲು ಹೋಗುವುದಿಲ್ಲ. ಆದರೂ ನೀನು ರಾಮನೊಂದಿಗೆ ಯುದ್ಧ ಮಾಡದೆ ಆ ಸೀತೆಯನ್ನು ಅಪಹರಿಸಿದ್ದು ನನಗೆ ಕೋಸರಿ ಕಾಣುತ್ತಿಲ್ಲ. ಅದು 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 ಏಕೆ ಹೀಗೆ ಮಾಡಿದ್ದೇನೆಂದರೆ ಚಿಂತೆ ಇಲ್ಲ. ನೀನೇನೇ ಮಾಡಿದ್ದರೂ ನೀನು ನನ್ನ ಮಿತ್ರ. ನಿನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವುದು ನನ್ನ ಧರ್ಮ. ಆದರೆ ನಾನು ಯಾವ ರೀತಿ ಸಹಾಯ ಮಾಡಲಿ? ಆ ರಾಮಲಕ್ಷ್ಮಣರನ್ನು ಸಂಹರಿಸುವುದೇ ನಾನು ನಿನಗೆ ಮಾಡುವ ಸಹಾಯವೆಂದು ನಾನು ಬಲ್ಲೆ. ಆದರೆ ಅದಕ್ಕೆ ಸ್ವಲ್ಪ ಕಾಲ ಅವಕಾಶ ಕೊಡು. ಕೊಡುವುದೇನಿದೆ ಮಿತ್ರ? ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ನನಗೆ ಬಂದಿರುವ ಕಂಟಕವನ್ನು ನಿವಾರಣೆ ಮಾಡು, ಅಷ್ಟೇ. ಅದು ಹೇಗೆ ಮಾಡುವೆಯೋ ಅದು ನಿನಗೆ ಬಿಟ್ಟದ್ದು. ಸಾವಧಾನವಾಗಿ ಆಲೋಚಿಸಿ. ನಾನು ಮತ್ತೆ ಬಂದು ನಿನ್ನನ್ನು ಕಾಣುತ್ತೇನೆ. ಮಿತ್ರ, ನಾನು ಕರೆದು ಕೂಡಲೇ ಬಂದು ನನಗೆ ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದೆಯಲ್ಲ, ನಾನು ನಿನಗೆ ಋಣಿಯಾಗಿದ್ದೇನೆ. ಪ್ರಿಯ ಬಂಧು ಹನುಮಂತ, ಈಗಾಗಲೇ ರಾತ್ರಿ ಆಯಿತು. ಸತತವಾಗಿ ಯುದ್ಧ ಮಾಡುತ್ತಲೇ ಇರುವ ನೀನು ಸಾಕಷ್ಟು ಆಯಾಸಗೊಂಡಿರುವೆ. ಈಗಲಾದರೂ ಹೋಗಿ ನಿನ್ನ ಬಿಡಾರದಲ್ಲಿ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಶ್ರೀರಾಮಚಂದ್ರ, ಈಗ ಕುಂಭಕರ್ಣನಾಗಲಿ ಇಂದ್ರಜಿತುವಾಗಲಿ ಇಲ್ಲ. ರಾಕ್ಷಸ ವೀರರು ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾರೆಂಬ ಭಯವಿಲ್ಲದಿರುವುದರಿಂದ ವಾನರರೆಲ್ಲ ವಿಶ್ರಾಂತಿಗೆ ಹೋಗಿದ್ದಾರೆ. ಆದರೆ ನಾನು ಮಾತ್ರ ಎಚ್ಚರವಿದ್ದು ನಿಮ್ಮ ಬಿಡಾರದ ಮುಂದೆ ಕಾವಲು ಕಾಯಬೇಕೆಂದು ನಿರ್ಧರಿಸಿದ್ದೇನೆ. ದಯಮಾಡಿ ನೀವು ನನಗೆ ಅನುಮತಿ ನೀಡಬೇಕು ಪ್ರಭು. ಹನುಮಂತ, ಆ ಕೆಲಸವನ್ನು ನಾನು ಮಾಡುತ್ತೇನೆ. ನೀನು ಹೋಗಿ ವಿಶ್ರಾಂತಿ ಪಡೆದು. ವಿಶ್ರಾಂತಿ ಪಡೆಯಲು ಈಗ ಬೇಕಾದಷ್ಟು ಸಮಯವಿದೆ ಲಕ್ಷ್ಮಣ. ಈ ದಿನ ರಾಮ ಸೇವೆಯ ಭಾಗ್ಯ ನನ್ನದಾಗಲಿ ಎಂದು ಇಚ್ಛೆ ಪಡುತ್ತಿದ್ದೇನೆ. ಸೋದರ ಲಕ್ಷ್ಮಣ, 14 ವರ್ಷದ ನಮ್ಮ ವನವಾಸದಲ್ಲಿ ನನ್ನನ್ನು ನೆರಳಿನಂತೆ ಹಿಂಬಾಲಿಸಿದವನು ನೀನು. ದಂಡಕಾರಣ್ಯದಲ್ಲಿ ಪಂಚವಟಿಯಲ್ಲಿ ನಾನು ಮತ್ತು ಸೀತೆ ನಿದ್ರಿಸುತ್ತಿರುವಾಗ ನಿದ್ರೆ ಇಲ್ಲದೆ ನಿರಂತರವಾಗಿ ನಮ್ಮನ್ನು ಕಾವಲು ಮಾಡಿದವನು ನೀನು. ನಿನ್ನ ಸೇವೆಗೆ ವಿಶ್ರಾಂತಿ ಕೊಡು. ಹನುಮಂತ ಪಾಪ ಕೇಳಿಕೊಳ್ಳುತ್ತಿದ್ದಾನೆ, ಅವನಿಗೆ ಈ ಅವಕಾಶ ಮಾಡಿಕೊಡು. ಬಿಡಾರದಲ್ಲಿ ನನ್ನೊಂದಿಗೆ ನಿರಾಳವಾಗಿ ನಿದ್ರಿಸು. ಸಹೋದರ, ನಿನ್ನ ಅಭಿಲಾಷೆ ಇದೆ. ಆದರೆ ಹನುಮಂತನ ಅಪೇಕ್ಷೆಯನ್ನು ಈಡೇರಿಸುವುದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ಇನ್ನೇನು ಹನುಮಂತ, ನಿನ್ನ ಆಸೆ ಈಡೇರಲಿ. ಕೃತಾರ್ಥನಾದೆ ರಾಮಚಂದ್ರ ಪ್ರಭು. ಮಿತ್ರ ರಾವಣೇಶ್ವರ, ನಿನ್ನ ಸಹೋದರ ವಿಭೀಷಣ ಆ ರಾಮನ ಪಕ್ಷ ಸೇರಿದನೆಂದು ಹೇಳಿದೆಯಲ್ಲವೇ? ಹೌದು ಮಿತ್ರ, ಅದು ಸತ್ಯ. ಅವನು ಶತ್ರು ಪಕ್ಷವನ್ನು ಸೇರಿ ನನಗೆ ಶತ್ರುವಾಗಿದ್ದಾನೆ. ನನ್ನ ವಿರುದ್ಧವೇ ಹೋರಾಡುತ್ತಿದ್ದಾನೆ. ಅದೊಂದೇ ಅಲ್ಲ ಮಿತ್ರ, ನಮ್ಮ ರಹಸ್ಯಗಳನ್ನೆಲ್ಲ ಶತ್ರುವಿಗೆ ತಿಳಿಸುತ್ತಾ ಮಹಾದ್ರೋಹಿಯಾಗಿದ್ದಾನೆ. ಮಿತ್ರ, ನನಗೊಂದು ಉಪಾಯ ಹೊಳೆಯುತ್ತಿದೆ. ಏನದು ಮಿತ್ರ? ರಾಮಲಕ್ಷ್ಮಣರು ವಿಭೀಷಣನನ್ನು ಸಂಪೂರ್ಣವಾಗಿ ನಂಬಿದ್ದಾರೆ. ಹಾಗೆಯೇ ಸಮಸ್ತ ವಾನರ ಸೈನ್ಯವು ಅವನಿಗೆ ತುಂಬಾ ಗೌರವವನ್ನು ಕೊಡುತ್ತದೆ ಅಲ್ಲವೇ? ಹೌದು ಮಿತ್ರ, ಎಲ್ಲ ವಾನರ ಶ್ರೇಷ್ಠರು ಅವನಿಗೆ ಗೌರವ ನೀಡುತ್ತಾರೆ. ನೀಡದೆ ಏನು ಮಾಡುತ್ತಾರೆ? ಅವನಿಂದ ಅವರಿಗೆ ಉಪಯೋಗವಾಗುತ್ತಿದೆಯಲ್ಲ. ಅದೇ ನನಗೂ ಬೇಕಾಗಿರುವುದು. ಆ ನಂಬಿಕೆ ಬೆಂಬಲದಿಂದ ನಾನು ರಾಮಲಕ್ಷ್ಮಣರು ಇರುವಲ್ಲಿಗೆ ಹೋಗಲು ಸಾಧ್ಯವಾಗಬಹುದು. ಅದು ಹೇಗೆ?
ರಾಮ ಲಕ್ಷ್ಮಣರ ಬಳಿ ವಾನರ ಸೇನೆ ಕಾವಲಿರುತ್ತದೆ ಅಲ್ಲವೇ? ಖಂಡಿತ ಇರುತ್ತದೆ. ನಾನು ವಿಭೀಷಣನ ರೂಪದಲ್ಲಿ ಹೋದರೆ ನನ್ನನ್ನು ಯಾರೂ ತಡೆಯುವುದಿಲ್ಲ ಅಲ್ಲವೇ? ಖಂಡಿತ ಇಲ್ಲ. ನನ್ನ ಉಪಾಯವೂ ಅದೇ. ನಾನು ವಿಭೀಷಣನ ರೂಪದಲ್ಲಿ ರಾಮಲಕ್ಷ್ಮಣರ ಬಿಡಾರಕ್ಕೆ ಹೋಗುತ್ತೇನೆ. ರಾಮಲಕ್ಷ್ಮಣರನ್ನು ನಿದ್ರಾವಶರನ್ನಾಗಿಸಿ ನನ್ನ ಪಾತಾಳ ಲೋಕಕ್ಕೆ ಹೊತ್ತೊಯ್ಯುವುದು ನನ್ನ ಇಷ್ಟ ದೇವತೆಯಾದ ಕಂಕಣ ದೇವಿಗೆ ಬಲಿ ಕೊಟ್ಟು ಬಿಡುತ್ತೇನೆ. ಏನು ಹೇಳುವೆ ರಾವಣೇಶ್ವರ? ಅದ್ಭುತ ಈ ರಾವಣ, ಅದ್ಭುತವಾದ ಉಪಾಯ. ಇದರಿಂದ ನನ್ನ ಶತ್ರುಗಳನ್ನು ಸುಲಭವಾಗಿ ನಾಶ ಮಾಡಬಹುದು. ಹೌದು ರಾವಣೇಶ್ವರ, ಯಾವುದೇ ಯುದ್ಧ ಗದ್ದಲವಿಲ್ಲದೆ ಸುಲಭವಾಗಿ ಗೆಲ್ಲುವ ಉಪಾಯ. ಆದರೆ ನಾನು ಆ ರಾಮ ಲಕ್ಷ್ಮಣರನ್ನು ಹೊತ್ತು ಪಾತಾಳಕ್ಕೆ ಒಯ್ಯಬೇಕು ಅಷ್ಟೇ. ಇಲ್ಲಿನವರು ರಾಮ ಲಕ್ಷ್ಮಣರು ಎಲ್ಲಿ ಎಂದು ಹುಡುಕಾಡುತ್ತಿರುವಾಗ ನಾನು ಅಲ್ಲಿ ಆ ಪಾತಾಳ ಲೋಕದಲ್ಲಿ ಅವರಿಬ್ಬರನ್ನು ಬಲಿ ಕೊಟ್ಟಿರುತ್ತೇನೆ. ಅವರಿಬ್ಬರ ಬಲಿಯಿಂದ ನನ್ನಿಷ್ಟ ದೇವತೆಯಾದ ಕಂಕಣ ದೇವಿಯು ನನ್ನನ್ನು ಮೆಚ್ಚಿ ಇನ್ನಷ್ಟು ವರಗಳನ್ನು ಕೊಡುತ್ತಾಳೆ. ಭಲೆ ಭಲೆ ಮಿತ್ರ, ಈ ನಿನ್ನ ಉಪಾಯ ಫಲಿಸುತ್ತದೆ. ನನ್ನ ದುಃಖ ದೂರವಾಗುತ್ತದೆ. ಆ ರಾಮ ಲಕ್ಷ್ಮಣರ ಚಿಂತೆಯಿಂದ ನನ್ನ ಮನಸ್ಸು ಮುಕ್ತವಾಗುತ್ತದೆ. ಇಡೀ ಲಂಕೆಯೇ ನಿರಾಳವಾಗಿ ಉಸಿರಾಡುತ್ತದೆ. ಮಿತ್ರ, ನಿನಗೆ ಇದರಿಂದ ಇನ್ನೂ ಒಂದು ಲಾಭವಿದೆ. ಇನ್ನೂ ಒಂದು ಲಾಭವೇ? ಏನದು ಮಿತ್ರ? ನಿರಾತಂಕವಾಗಿ ಆ ಸೀತೆ ನಿನ್ನ ವಶಳಾಗುತ್ತಾಳಲ್ಲ. ಹಾಗೆ ನೋಡಿದರೆ ನಿನ್ನ ಸ್ತ್ರೀ ವ್ಯಾಮೋಹವೇ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಯಿತಲ್ಲ. ಇರಲಿ, ನಿನ್ನ ತಪ್ಪು ಒಪ್ಪುಗಳನ್ನು ನಾನು ಲೆಕ್ಕ ಹಾಕುವುದಿಲ್ಲ. ನಿನಗೆ ಸಂತೋಷವಾದರೆ ಅದು ನನಗೂ ಸಂತೋಷವೇ. ಮಿತ್ರ, ನನಗೊಂದು ಸಂದೇಹವಿದೆ. ಸಂದೇಹವೇ? ನಿನಗೆ ಯಾವುದೇ ಸಂದೇಹವಿದ್ದರೂ ಈಗಲೇ ಹೇಳು, ಅದನ್ನು ಪರಿಹಾರ ಮಾಡಿಬಿಡುತ್ತೇನೆ. ನೀನು ವಿಭೀಷಣನ ರೂಪದಲ್ಲಿ ರಾಮಲಕ್ಷ್ಮಣನನ್ನು ಹೊತ್ತುಕೊಂಡು ಹೋಗುವುದು ಅಷ್ಟು ಸುಲಭವೇ? ಈ ಸಂದೇಹ ನಿನಗೇಕೆ ಬಂತು ಮಿತ್ರ? ಹಿಂದೆ ನಾನು ವಿಭೀಷಣನ ರೂಪವನ್ನು ತಾಳಿದ್ದನ್ನು ನೀನು ಮರೆತಿರಬಹುದು. ಲಂಕೆಯ ನಿನ್ನ ಅರಮನೆಯವರೆಲ್ಲ ನನ್ನನ್ನು ವಿಭೀಷಣನೆಂದೇ ತಿಳಿದಿದ್ದರು. ಅಷ್ಟೇ ಏಕೆ, ಸ್ವತಃ ವಿಭೀಷಣನು ಸಹ ನನ್ನ ರೂಪವನ್ನು ಕಂಡು ಆಶ್ಚರ್ಯದಿಂದ ಕಣ್ಣರಳಿಸಿದ್ದ. ಈಗ ನಾನು ಅದೇ ರೂಪದಲ್ಲಿ ರಾಮನ ಬಿಡಾರಕ್ಕೆ ಹೋಗುತ್ತೇನೆ. ಮಿತ್ರ, ನಿನ್ನ ಉಪಾಯ ಫಲಿಸಿದರೆ ನನಗೆ ತಾನೇ ಲಾಭ. ನಿನ್ನ ಈ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಅಷ್ಟು ದೊಡ್ಡ ಮಾತುಗಳ ಅಗತ್ಯವಿಲ್ಲ ರಾಮ. ಸ್ನೇಹಿತನಾಗಿ ಒಂದು ಸಹಾಯ ಅಷ್ಟೇ. ಸಂದರ್ಭ ಬಂದರೆ ನೀನು ನನಗೆ ಸಹಾಯ ಮಾಡಬಹುದು. ಮಿತ್ರ, ನಾಳೆ ಸೂರ್ಯೋದಯ ಆ ರಾಮ ಲಕ್ಷ್ಮಣರು ಕಂಕಣ ದೇವಿಗೆ ಬಲಿಯಾಗುತ್ತಾರೆ. ನಾಳೆಯ ಉದಯ ನಿನ್ನ ಶುಭೋದಯ. ನಿನ್ನ ಎಲ್ಲ ಚಿಂತೆಗಳಿಗೂ ಇಂದಿನ ರಾತ್ರಿಯೇ ಕೊನೆಯ ರಾತ್ರಿ ಎಂದು ತಿಳಿಯ ಮಿತ್ರ. ನಾನಿನ್ನ ಬರುತ್ತೇನೆ. ಮಿತ್ರ, ನೀನು ಬರೀ ನನ್ನ ಮಿತ್ರನಲ್ಲ, ಆಪದ್ ಬಾಂಧವ. ಸರಿಯಾದ ಸಮಯಕ್ಕೆ ನಿನ್ನ ನೆನಪಾಗಿದ್ದು ಒಳ್ಳೆಯದೇ ಆಯಿತು. ಈ ಕಂಟಕ ಕಳೆದ ಮೇಲೆ ನಾವಿಬ್ಬರು ಪಾತಾಳ ಲೋಕದಲ್ಲಿ ವಿಜಯೋತ್ಸವವನ್ನು ಆಚರಿಸೋಣ. ನಾವಿಬ್ಬರು ಕೈ ಜೋಡಿಸಿ 3 ಲೋಕಗಳಲ್ಲೂ ಅಜೇಯರೆಂದೆನಿಸಿಕೊಳ್ಳೋಣ. ಬರುತ್ತೇನೆ ಮಿತ್ರ. ಹಗಲಿರುಳು ಪ್ರತೀಕ್ಷಣವು ಶ್ರೀರಾಮ ಧ್ಯಾನ. ಹಗಲಿರುಳು ಪ್ರತೀಕ್ಷಣವು
ನುಡಿಸುವುದು